ಈ ಸಲ ಕಪ್ ನಮ್ಮದೇ ಅಂತ ಹೇಳೋದನ್ನ ಮಾತ್ರ ಬಿಡೋದಿಲ್ಲ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ MK ಫ್ರಮ್ ಸ್ಟಾರ್ ಕನ್ನಡ ಫ್ಯಾಕ್ಟ್ಸ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ನಿಮಗೆ RCBಯ ರೀಸೆಂಟ್ ಫಾರ್ಮ್ ಬಗ್ಗೆ ಅನಲೈಸ್ ಮಾಡ್ತಾ ಇದ್ದೀನಿ. RCB ಈ ಸತಿ ಕಪ್ ಗೆಲ್ಬೋದಾ, ಕ್ಯಾಮ್ರನ್ ಗ್ರೀನ್ ಅವರ ಈಗ ಪ್ರೆಸೆಂಟ್ ಸಿಚುವೇಶನ್ ಹೇಗಿದೆ ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ. ಹಾಗೆ ಈ ವಿಡಿಯೋದಲ್ಲಿ ಮತ್ತೊಂದು ಮೇನ್ ಟಾಪಿಕ್ ಏನು ಅಂದರೆ, ನಾನು ಈ ವಿಡಿಯೋದಲ್ಲಿ RCB ಅಂತ ಎಷ್ಟು ಟೈಮ್ ಹೇಳ್ತೀನಿ ಅಂತ ಹೇಳಿ ಕಮೆಂಟ್ ಮಾಡಿ ಲಾಸ್ಟ್ ತನಕ. ಯಾರು ಕಮೆಂಟ್ ಮಾಡ್ತೀರೋ ಅವರಿಗೊಂದು ಸರ್ಪ್ರೈಸ್ ನನ್ನ ಕಡೆಯಿಂದ ನೆಕ್ಸ್ಟ್ ವಿಡಿಯೋದಲ್ಲಿ ಶಾರ್ಟ್ ಔಟ್ ಕೊಡ್ತೀನಿ. ಹಾಗೆ ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ತಾ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಗಾಯ್ಸ್. ಫ್ರೆಂಡ್ಸ್, RCB ಯಾವ ಇಯರ್ ಪ್ರೈಮ್ ಇತ್ತು ಅಂತ ಅಂದರೆ, ಸಡನ್ನಾಗಿ ಯಾರಿಗೆ ನೆನಪು ಬರುತ್ತೆ ಅಂದರೆ 2016 ನೆನಪು ಬರುತ್ತೆ. ವಿರಾಟ್ ಕೊಹ್ಲಿ ಆ ಇಯರ್ಲಿ ಪ್ರೈಮ್ ಫಾರ್ಮಲ್ಲಿದ್ದರು. ಅದೇ ರೀತಿ ಈ ಸರಿ ಕೂಡ ಮ್ಯಾಕ್ಸ್ವೆಲ್ ಅಂತೂ ಆ ವರ್ಲ್ಡ್ ಕಪ್ನ ಅದೊಂದು ಇನ್ನಿಂಗ್ಸ್ ಆದಮೇಲೆ ಅವ್ರನ್ನ ಹಿಡಿಯೋರೇ ಇಲ್ಲ ಅನ್ನೋ ಥರ ಆಗಿದೆ. ನಿನ್ನೆ ಕೂಡ ಅವರು ಸೆಂಚುರಿ ಹೊಡೆದು T20 ಹೈಯೆಸ್ಟ್ ಸೆಂಚುರೀಸ್ ರೋಹಿತ್ ಶರ್ಮಾಗೆ ಈಕ್ವಲ್ ಮಾಡಿದ್ದಾರೆ. ರೋಹಿತ್ ಶರ್ಮಾ ಕೂಡ 5 ಸೆಂಚುರೀಸ್ ಹೊಡೆದಿದ್ದಾರೆ. ಗ್ಲೇನ್ ಮ್ಯಾಕ್ಸ್ವೆಲ್ ನಿನ್ನೆ ಈಕ್ವಲ್ ಮಾಡಿದ್ದಾರೆ. ಅಂದರೆ ತುಂಬ ಶಾರ್ಟಾಗಿ ಅತಿ ಕಡಿಮೆ ಟೈಮಲ್ಲಿ ಅವರು ಈಕ್ವಲ್ ಮಾಡಿದ್ದಾರೆ. ಅದನ್ನೇ ಸೂರ್ಯಕುಮಾರ್ ಯಾದವ್ ಇರೋ 3rd ಪ್ಲೇಸಲ್ಲಿ. ಅದೇ ರೀತಿ ಡುಪ್ಲೆಸಿ ಕೂಡ T20ಲಿ ಫಾರ್ಮಲ್ಲಿ ಇರಲಿಲ್ಲ. ಬಟ್ ಲಾಸ್ಟ್ ಲೀಗ್ಸ್ನ ಎಂಡಿಂಗ್ ಸ್ಟೇಜಸಲ್ಲಿ ಅವ್ರು ಕೂಡ ಒಳ್ಳೊಳ್ಳೆ ನಾಕ್ಸ್ ಆಡಿದ್ರು. 200 ಸಮಥಿಂಗ್ ಹೊಡಿಬೇಕಾದ್ರೆ 22 ಬಾಲ್ಸ್ಗೆ 50 ಸಮಥಿಂಗ್ ರನ್ಸ್ ಹೊಡೆದ್ರು. ತುಂಬ ಕ್ಲಾಸಿಕ್ ಫಾರ್ಮಲ್ಲಿ ಬಂದಿದ್ದಾರೆ. ಅದಕ್ಕಿಂತ T20ಲಿ ಮತ್ತೊಂದು ನೋಡ್ರೆ ವಿಲ್ ಜಾಕ್ಸ್ ಒಂದು ಪ್ರಮುಖ ಆಲ್ರೌಂಡ್ ರೋಲ್ನ ಸಖತ್ತಾಗಿ ರೋಲ್ ಮಾಡಿದ್ದಾರೆ. ಯಾಕೆಂದರೆ ಒಂದು ಸೆಂಚುರಿ ಕೂಡ ಹೊಡೆದ್ರು, ವಿಕೆಟ್ಸ್ ಕೂಡ ಚೆನ್ನಾಗೇ ತೊಗೊಂಡ್ರು. ವಿಲ್ ಜಾಕ್ಸ್ ಕೂಡ ಪ್ರೈಮ್ ಫಾರ್ಮಲ್ಲಿದ್ದಾರೆ. ಇನ್ನು ಕೊಹ್ಲಿ ಅಂತೂ ಕೇಳಲೇ ಬೇಡ, 2 ಮ್ಯಾಚ್ ಕೊಟ್ಬಿಟ್ಟು ಅವ್ರು ಆಟೋಮೆಟಿಕಾಗಿ ಫಾರ್ಮಿಗೆ ಬಂದೇ ಬರ್ತಾರೆ. ಅವ್ರ ಬಗ್ಗೆ ನಾವು ಸಪ್ರೇಟಾಗಿ ಹೇಳೋಂಥ ಇದೇ ಇಲ್ಲ. ಹಾಗೆ ಕ್ಯಾಮ್ರನ್ ಗ್ರೀನು ಅವರ ಪ್ರೆಸೆಂಟ್ ಸಿಚುವೇಶನ್ ಹೇಗಿರುತ್ತೆ ಅಂತ ನಾನು ಹೇಳ್ತೀನಿ ಅಂದೆ. ಅವ್ರನ್ನ RCB ತಗೊಂಡಾದ್ಮೇಲೆ ಅವರು ಲೈಫಲ್ಲಿ ಏನೇನು ಆಗ್ತಾಯಿದೆ ಗೊತ್ತಿಲ್ಲ. ಎಲ್ಲ RCB ಬಂದಮೇಲೆ ದುಡ್ಡಿಂದ ಎಲ್ಲ ಚೇಂಜ್ ಆಗ್ತಾರೆ. ಅವ್ರ ಲೈಫಲ್ಲಿ ಮಾತ್ರ ದಿವಾಳಿ ಥರ ಆಗ್ತಾಯಿದೆ. ಏನೋ ಡಿಸೀಸ್ ಅಂತ ಹೇಳಿದ್ರು, ಅದಾದಮೇಲೆ ಕೊರೋನಾ ಅಂತ ಹೇಳಿದ್ರು. ಬಟ್ ಟೆಸ್ಟಲ್ಲಿ ಏನೋ ಡೀಸೆಂಟ್ ನಾಕ್ ಬಂತು. ಬಟ್ ಟೆಸ್ಟ್ ಹೇಗಿರುತ್ತೆ ಅಂದರೆ ಗೊತ್ತಲ್ಲ ನಿಮಗೆ. ಟೆಸ್ಟಿಗೂ T20ಗೂ ಲಾಟ್ ಆಫ್ ಡಿಫ್ರೆನ್ಸ್ ಇರುತ್ತೆ. ಅದೇ ರೀತಿ ಈಗ T20 ನಾಕ್ಸ್ ಹೇಗೆ ಬರುತ್ತೆ ಗೊತ್ತಿಲ್ಲ. ಬಟ್ ಎಲ್ಲೂ T20 ಮ್ಯಾಚಸ್ ಆಡ್ತಾ ಇಲ್ಲ. IPL ಮೇ ಬಿ ಇನ್ನೇನು ನೆಕ್ಸ್ಟ್ ಮಾರ್ಚ್ ಎಂಡಲ್ಲಿ ಸ್ಟಾರ್ಟ್ ಆಗ್ಬೋದು ಅಂತ ಅಂದ್ಕೊತೀನಿ. ಇನ್ನೂ ಎಲ್ಲೂ ಆಗಿಲ್ಲ. ಬಟ್ ಅನಲೈಸ್ ಅವರೆಲ್ಲ ನೋಡ್ತಾ ಇರೋ ಪ್ರಕಾರ ಆಗ್ಬೋದು. ಬಟ್ ಮತ್ತೊಂದೇನೆಂದರೆ, ನಾನು RCB ಕಪ್ ಗೆಲ್ಲತ್ತೆ ಅಂತ ಹೇಳಿದ್ನಲ್ಲ. ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಲಾಸ್ಟ್ ಇಯರು ನಾವು 2016ನಲ್ಲಿ ನೋಡಿದಾಗ ಕೂಡ ವಿರಾಟ್ ಕೊಹ್ಲಿ ಸೇಮ್ ಫಾರ್ಮಲ್ಲಿದ್ದರು. ಅಂದರೆ IPL ಸ್ಟಾರ್ಟ್ ಆಗೋದಕ್ಕೂ ಮೊದಲೇ ವರ್ಲ್ಡ್ ಕಪ್ ಆಯಿತು, ಕೆಲವೊಂದು T20 ಸೀರೀಸ್ ಅದು, ಅದರಲ್ಲಂತೂ ಸಿಕ್ಕಾಬಡೆ ಪ್ರೈಮ್ ಫಾರ್ಮಲ್ಲಿದ್ದರು. ಅದೇ ರೀತಿ ಇವಾಗ ಒಬ್ಬರಲ್ಲ, ಪಾಫು, ಮ್ಯಾಕ್ಸ್ವೆಲ್, ವಿಲ್ ಜಾಕ್ಸ್ ಬರೋರೆಲ್ಲ ಫಾರ್ಮಲ್ಲಿದ್ದಾರೆ. 2016ನ ಪ್ರೈಮ್ RCBನ ಮತ್ತೆ ನೋಡ್ಬೋದು ಅಂತ ಅಂದ್ಕೊತೀವಿ. 2016ನಲ್ಲೂ ಕೂಡ ಬಾಲಿಂಗ್ ನಮ್ದು ಏನಿರಲಿಲ್ಲ, ಡೀಸೆಂಟಾಗಿತ್ತು. ಟೂರ್ನಮೆಂಟ್ ಸ್ಟಾರ್ಟಿಗೂ ಮೊದಲ ಬಾಲಿಂಗ್ ಡಿಪಾರ್ಟ್ಮೆಂಟ್ ಬಗ್ಗೆ ತುಂಬಾ ಚರ್ಚೆಗಳಾಗಿದ್ದು. ಅದೇ ರೀತಿ ಈ ಸತಿ ಕೂಡ ಚರ್ಚೆಗಳು ಅಷ್ಟೇ ಆಗಿದ್ದಾವೆ. ಹಾಗೆ ತುಂಬಾ ಟ್ರೋಲ್ ಅಂತೂ ಆಗ್ತಾನೆ ಇದ್ದಾವೆ. IPL ಸ್ಟಾರ್ಟ್ ಆಗಿ RCB ಅಂದಮೇಲೆ ಟ್ರೋಲ್ ಇದ್ದಿದ್ದೆ. ಫ್ಯಾನ್ ಬೇಸ್ ಎಷ್ಟಿದೆಯೋ ಅದರ ಆಪೋಸಿಟ್ ಫ್ಯಾನ್ ಬೇಸ್. ಆ್ಯಕ್ಚುಲಿ RCB ಹೇಟರ್ಸ್ ಅಂತ ಏನಾದ್ರು ಒಂದು ಗ್ರೂಪ್ ಮಾಡಿದ್ರೆ, RCB ಎಷ್ಟು ಫ್ಯಾನ್ಸ್ ಇದ್ದಾರೋ ಅದರಷ್ಟೇ ಈಕ್ವಲಾಗಿ ಹೇಟರ್ಸ್ ಸಿಗ್ತಾರೆ ಅಂತಲೇ ಅನ್ಬೋದು. ಅದೇ ರೀತಿ RCB ಈ ಸತಿ ಕಪ್ ಗೆಲ್ಬೋದು ಅಂತೇಳಿ ನನ್ನ ಅನಲೈಸ್. ಬಟ್ ನಾವು RCB ಫ್ಯಾನ್ಸ್ ಆಗಿ ಏನೇ ಅನಲೈಸ್ ಮಾಡಿದ್ರು, ಎಷ್ಟೇ ರಿಯಾಲಿಟಿ ಗೊತ್ತಿದ್ರು, ಈ ಸಲ ಕಪ್ ನಮ್ಮದೇ ಅಂತ ಹೇಳೋದನ್ನ ಮಾತ್ರ ಬಿಡೋದಿಲ್ಲ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಏನು ಬೇಜಾರೇನಿಲ್ಲ. ಇದೇ ಥರ ನಮಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ, ಇದುವರೆಗೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದು ಇಲ್ಲಿವರೆಗೂ ವಿಡಿಯೋ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಸೈನಿಂಗ್ ಆಫ್.